Hello guys, welcome back to my YouTube channel. I know after a long time ಇದು ಈ ತರ ಬೋರ್ಡ್ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ಕೈಂಡ್ ಆಫ್ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಬಟ್ ಐ ಹ್ಯಾವ್ ಡಿಸೈಡೆಡ್ ಗೈಸ್, ಇನ್ಮೇಲೆ ಫೇಸ್ ತೋರಿಸ್ಬಿಟ್ಟು ವಿಡಿಯೋ ಮಾಡೋಕ್ಕಿಂತ ಜಾಸ್ತಿ ನಾನು ಬೋರ್ಡ್ ಅಲ್ಲಿ ಮಾಡ್ತೀನಿ. ನನಗೂ ಕಂಫರ್ಟಬಲ್ ಅಂಡ್ ಐ ಗೆಸ್ ಈ ತರನು ನಿಮಗೂ ಕಂಫರ್ಟಬಲ್ ಆಗಿರುತ್ತೆ ಅಂತ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ರೈಟ್, ಫೀಲಿಂಗ್ಸ್, ನಿಮ್ಮ ಪರ್ಸನ್ದು ಕರೆಂಟ್ ಫೀಲಿಂಗ್ಸ್, ಕರೆಂಟ್ ಸಿಚುವೇಶನ್, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಕನೆಕ್ಷನ್ ಬಗ್ಗೆ ಏನು ಒಂದು ಡಿಸಿಷನ್ ತಗೊತಾ ಇದ್ದಾರೆ. ಡಸಂಟ್ ಮ್ಯಾಟರ್, ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಇರ್ಬೋದು ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಲೆಟ್ ಸಿ, ಇದಕ್ಕೊಂದು ಕ್ಲಾರಿಟಿ ಕೊಡೋಣ, ಇನ್ ಡೆಪ್ತ್ ಆಗಿ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಅಂತ. ಓಕೆ, ಸೊ ಗೈಸ್, ಆಪ್ಷನ್ಸ್ ಇರುತ್ತೆ ನಿಮಗೆ ಹೋಗೋದಕ್ಕೂ ಮುಂಚೆ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ರೈಟ್, ಸೊ ಆಪ್ಷನ್ಸ್ ಬರುತ್ತೆ ಗೈಸ್. ಝೋಡಿಯಾಕ್ ಸೈನ್ಸ್ ಚೂಸ್ ಮಾಡೋದಕ್ಕಿರುತ್ತೆ ನಿಮಗೆ. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ ಮುಂದೆ ಬರುತ್ತೆ. ರೈಟ್, ಟೈಮ್ ತಗೊಳ್ಳಿ ಆಪ್ಷನ್ಸ್ ನ ಚೂಸ್ ಮಾಡೋದಕ್ಕೆ. ಯಾವ ಒಂದು ಆಪ್ಷನ್ ಅಥವಾ ಯಾವ ಒಂದು ಝೋಡಿಯಾಕ್ ಸೈನ್ ನಿಮ್ದಾಗಿರುತ್ತೆ, ನಿಮ್ಮ ಪರ್ಸನ್ ಅಲ್ಲ, ನಿಮ್ಮ ಒಂದು ಆಪ್ಷನ್ ಚೂಸ್ ಮಾಡಬೇಕು. ಆಲ್ ರೈಟ್, ಆ ಒಂದು ಆಪ್ಷನ್ ಚೂಸ್ ಮಾಡಿ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟಾಂಪ್ಸ್ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಅಂಡ್ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ನಿಮಗೆ ಗೊತ್ತು ಆಲ್ರೆಡಿ. ರೈಟ್, ಸೊ ಎಸ್ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ ಇವಾಗ. ಗ್ರೂಪ್ 1, ಸೊ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ರೈಟ್, ಮುಂಚೆನೆ ಹೇಳ್ದಂಗೆ ಇನ್ ಡೆಪ್ತ್ ಈ ಒಂದು ವಿಡಿಯೋದಲ್ಲಿ ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ. ಒರಾಕಲ್ ಮೆಸೇಜಸ್ ಕೂಡ ನೋಡೋಣ. ಎಟ್ ದ ಸೇಮ್ ಟೈಮ್ ಒಂದಷ್ಟು ಟ್ಯಾರೋ ಕಾರ್ಡ್ಸ್ ಕೂಡ ಪುಲ್ ಮಾಡೋಣ ಗ್ರೂಪ್ 1 ಅವ್ರಿಗೆ. ರೈಟ್, ಸ್ಟಾರ್ಟಿಂಗ್ ವಿತ್ ಒರಾಕಲ್ ಲವ್ ಮೆಸೇಜಸ್. ವಿತೌಟ್ ಎನಿ ಡೌಟ್ ಈ ಒಂದು ವಿಡಿಯೋ ಎಸ್ ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಗೈಸ್, ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ ಸೊ ದಟ್ ನೀವು ಡೀಟೇಲ್ಡ್ ಆಗಿ ಫೋಕಸ್ ಮಾಡ್ಬೋದು ಅಂತ. ಗ್ರೂಪ್ 1 ನೋಡೋಣ. ಹೋಗೋದಕ್ಕೂ ಮುಂಚೆ ಇಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ರೈಟ್, ಸೊ ಫಸ್ಟ್ ಆಫ್ ಆಲ್ ಅವ್ರ ಕಡೆಯಿಂದ ನಿಮಗೆ ಏನ್ ಮೆಸೇಜಸ್ ಇದೆ ಅಂತ ನೋಡೋಣ. ಗ್ರೂಪ್ 1, ಲೆಟ್ಸ್ ಸಿ ಗ್ರೂಪ್ 1 ಏನೆಲ್ಲ ಮೆಸೇಜಸ್ ಇದೆ ಅಂತ. ಓಕೆ, ದೇ ಹ್ಯಾವ್ ಹರ್ಟ್ ಮೀ. ಎಲ್ಲೋ ಒಂದ್ ಕಡೆ ಅವರ ಒಂದು ಭಾವನೆ ಇದೆ, ನೀವು ಹರ್ಟ್ ಮಾಡಿದ್ದೀರಾ ಅಥವಾ ಅವರ ಫೀಲಿಂಗ್ಸಿಗೆ ಹರ್ಟ್ ಮಾಡಿದ್ದೀರಾ ಅಂತ. ಯು ಡಿಸರ್ವ್ ಬೆಟರ್. ಓಕೆ, ಮೈ ಲೈಫ್ ಇಸ್ ಅ ಮೆಸ್ ರೈಟ್ ನೌ. ಐ ಗೆಸ್ ನೀವು ಹರ್ಟ್ ಇರೋದ್ಕಿಂತ ಯಾವುದೋ ಥರ್ಡ್ ಪರ್ಸನ್ ಅಥವಾ ಯಾವುದೋ ಒಂದು ಸಿಚುವೇಶನ್, ಕರಿಯರ್ ಸಿಚುವೇಶನ್ ಆಗಿರ್ಬೋದು, ಫಿನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ಅವ್ರಿಗೆ ಹರ್ಟ್ ಮಾಡಿರೋದು, ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ ನಾನು. ಮೇ ಬಿ ಎಟ್ ದಿಸ್ ಮೂಮೆಂಟ್ ಅವ್ರು ನಿಮಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದಾರೆ ಅಂದ್ರೆ, ಅವ್ರ ಲೈಫ್ ಒಂಥರ ಮೆಸ್ ಆಗಿ ಹೋಗ್ಬಿಟ್ಟಿದೆ. ಅದು ಫಿನಾನ್ಷಿಯಲ್ ಸಿಚುವೇಶನ್ ಅಲ್ಲಿ ಆಗಿರ್ಬೋದು, ಅದು ಕರಿಯರ್ ಸಿಚುವೇಶನ್ ಅಲ್ಲಿ ಆಗಿರ್ಬೋದು. ಒಂಥರ ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್ ಆಗೋಗ್ಬಿಟ್ಟಿದೀನಿ ನಾನು, ಒಂಥರ ಕಂಪ್ಲೀಟ್ಲಿ ಮೆಸ್ಡ್ ಅಪ್ ಆಗೋಗ್ಬಿಟ್ಟಿದೆ ನನ್ನ ಲೈಫ್. ಅಂಡ್ ಇವಾಗ ನಿನ್ ಮೇಲೂ ನಾನು ಫೋಕಸ್ ಮಾಡ್ಕೊಳ್ಳೋದು, ನಿಮ್ಮ ಮೇಲೂ ನಾನು ಇಂಪಾರ್ಟೆನ್ಸ್ ಕೊಡೋದು, ನಿಮಗೂ ಒಂದು ಅಟೆನ್ಷನ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಈ ತರ ಮೆಸೇಜಸ್ ಬರ್ತಾ ಇದೆ ನನಗೆ. ಐ ಡೋಂಟ್ ನೋ ವೈ. ಲೆಟ್ ಸಿ ಪರ್ಸನ್ ಯಾವ ಒಂದು ಸಿಚುವೇಶನ್, ಏನ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂತ. ಲೆಟ್ ಸಿ ಇವ್ರು ಯಾಕೆ ನಿಮ್ ಬಗ್ಗೆ ಈ ತರ ಯೋಚನೆ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಗಿವ್ ಅಪ್ ಮಾಡೋ ಮನಸ್ಥಿತಿಲಿ ಇದ್ದಾರೆ. ನೀವು ನನ್ಕಿಂತ ಬೆಟರ್ ಡಿಸರ್ವ್ ಮಾಡ್ತೀರಾ, ನನ್ಕಿಂತ ಬೆಟರ್ ಪರ್ಸನ್ ಡಿಸರ್ವ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಇವಾಗ ಫಾರ್ ಅನ್ ಎಕ್ಸಾಂಪಲ್ ನಾನು ಏನ್ ನೋಡ್ತಾ ಇದೀನಿ, ಗ್ರೂಪ್ 1 ಇವರಿಗೆ ಫ್ಯಾಮಿಲಿ ಪ್ರೆಷರ್ ಇದೆ. ಫ್ಯಾಮಿಲಿಯಿಂದ ಸ್ವಲ್ಪ ಪ್ರೆಷರ್ ಬರ್ತಾ ಇದೆ. ಮದುವೆ ವಿಚಾರ ಆಗಿರ್ಬೋದು. ಇಟ್ಸ್ ಮೋರ್ ಲೈಕ್ ಮೇ ಬಿ ಅವರ ಫ್ಯಾಮಿಲಿ ಅವರಿಗೆ ಇನ್ನೊಬ್ರನ್ನ ತೋರಿಸ್ತಾ ಇದ್ದಾರೆ, ಇನ್ನೊಬ್ರನ್ನ ಮದ್ವೆ ಆಗುವಂತ ಪ್ರಾಬಬ್ಲಿ ಫೋರ್ಸ್ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ. ಅದು ಈ ಪರ್ಸನ್ಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ.
ಅಥವಾ ಅವ್ರ ಫ್ಯಾಮಿಲಿನ ಫೈಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಂದ್ರೆ ನಿಮಗೋಸ್ಕರ ಫೈಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಮೇ ಬಿ ದಟ್ ಈಸ್ ದ ರೀಸನ್. ಮೇ ಬಿ ನೀವು ಕೂಡ ಫೈಟ್ ಮಾಡ್ತಾ ಇದ್ದೀರಾ, ಮೇ ಬಿ ನಿಮ್ಮ ಫ್ಯಾಮಿಲಿಲಿ ಅವ್ರನ್ನ ಒಪ್ಕೊಂತಾ ಇಲ್ಲ, ಅದಕ್ಕೆ ಅವ್ರು ನಿಮಗೆ ಈ ಮೆಸೇಜ್ ಹೇಳ್ತಾ ಇದಾರೆ, ನಿಮಗೆ ನನ್ಕಿಂತ ಒಳ್ಳೆ ಹುಡುಗ ಅಥವಾ ಹುಡುಗಿ ಸಿಗ್ತಾರೆ, ನನ್ನ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡಬೇಡ, ಆ ಥರ ಒಂದು ಮೆಸೇಜ್ ಹೇಳ್ತಿರೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ಅವ್ರಿಗೆ ಒಂಥರ ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ ನಿಮ್ಮ ಮೇಲೆ ಅಥವಾ ಈ ಕನೆಕ್ಷನ್ ಮೇಲೆ 100% ಫೋಕಸ್ ಮಾಡಿ 100% ಅಟೆನ್ಷನ್ ಕೊಡೋದು ಕೂಡ ಆಗ್ತಾ ಇಲ್ಲ, ಆ ಥರ ನೋಡ್ತಾ ಇದ್ದೀನಿ. ಗ್ರೂಪ್ 1, ಲೆಟ್ಸ್ ಸಿ ಇನ್ನು ನಿಮಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಫಸ್ಟ್ ಆಫ್ ಆಲ್ ಅವ್ರ ಸಿಚುವೇಶನ್ ನೋಡೋಣ. ವಾಟ್ ಸಿಚುವೇಶನ್ ಆರ್ ದೇ ಗೋಯಿಂಗ್ ಥ್ರೂ, ವಾಟ್ ಈಸ್ ಗೋಯಿಂಗ್ ಆನ್ ಅವ್ರ ಲೈಫಲ್ಲಿ, ಯಾಕೆ ಈ ಮೆಸೇಜಸ್ ನಿಮಗೆ ಹೇಳ್ತಾ ಇದ್ದಾರೆ. ಎರಡೆರಡು ಮೆಸೇಜ್ ಬಂದಿದೆ. ಒನ್ ಈಸ್ ಡೀಪ್ ನೋಯಿಂಗ್, ಅಂದ್ರೆ ಅವರ ಇನ್ಸ್ಟಿಂಕ್ಟ್ಸ್ ಹೇಳ್ತಾ ಇದೆ ಅವ್ರಿಗೆ, ಏನೋ ಈ ಕನೆಕ್ಷನ್ ಮೂವ್ ಆನ್ ಆಗ್ಬೇಕು ನಾನು, ಈ ಕನೆಕ್ಷನ್ ನನಗೆ ಸ್ವಲ್ಪ ಇನ್ನು ಈ ಕನೆಕ್ಷನ್ ತುಂಬಾ ಚಾಲೆಂಜಿಂಗ್ ಸಿಚುವೇಶನ್ ಆಗಿ ಟರ್ನ್ ಔಟ್ ಆಗ್ತಾ ಇದೆ. ಅವರ ಇನ್ಸ್ಟಿಂಕ್ಟ್ಸ್ ಹೇಳ್ತಾ ಇದೆ ದಟ್ ಇದಕ್ಕೋಸ್ಕರ ಫೈಟ್ ಮಾಡೋದಕ್ಕಾಗಲ್ಲ, ಆ ಥರ ಸಿಚುವೇಶನ್ ನೋಡ್ತಾ ಇದ್ದೀನಿ. ಲುಕ್ ಎಟ್ ದಿಸ್, ದೇರ್ ಈಸ್ 6 of Swords. 6 of Swords ಒಂದು ಮೂವಿಂಗ್ ಫಾರ್ವರ್ಡ್ ಕಾರ್ಡ್ ಇದು. ಎಲ್ಲೋ ಒಂದ್ ಕಡೆ ಫಾರ್ವರ್ಡ್ ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಹೀಲಿಂಗ್ ಕಡೆ ಜರ್ನಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ ಇವಾಗ ಅವರ ಒಂದು ಫೀಲಿಂಗ್ಸ್ ನೋಡೋಣ ನಿಮ್ಮ ಮೇಲೆ. ಲೆಟ್ಸ್ ಫೋರ್ಗೆಟ್ ಎವ್ರಿಥಿಂಗ್, ಈ ತರ ಒಂದು ಸಿಚುವೇಶನ್ ಇದೆ ಅನ್ನೋದನ್ನ. ಬಟ್ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಲುಕ್ ಎಟ್ ದಿಸ್, 8 of Cups. 8 of Cups ಮತ್ತೆ 6 of Swords ಎರಡು ನೋಡ್ಬೋದು. ಇಲ್ಲಿ ಪರ್ಸನ್ ಒಂಥರ ಒಂದ್ ಜಾಗನ್ ಬಿಟ್ಟು ಇನ್ನೊಂದ್ ಕಡೆ ಹೋಗ್ತಾ ಇರೋದು, ಒಂದ್ ಕನೆಕ್ಷನ್ ಬಿಟ್ಟು ಇನ್ನೊಂದ್ ಕಡೆ ಹೋಗ್ತಾ ಇರೋದು, ಎಮೋಷನಲಿ ಆಗಿರ್ಬೋದು, ಅನಾಲಿಟಿಕಲಿ ಆಗಿರ್ಬೋದು, ಕೈಂಡ್ ಆಫ್ ಮೂವ್ ಆನ್ ಆಗೋದ್ರ ಬಗ್ಗೆ ಹೇಳುತ್ತೆ ಇದು. ಒಂದ್ ಸಿಚುವೇಶನ್ ಬಿಟ್ಟು ಇನ್ನೊಂದ್ ಕಡೆ ಹೋಗೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಪರ್ಸನ್ಗೆ ಫೀಲ್ ಆಗ್ತಾ ಇದೆ, ಅವರು ಅಟ್ಲೀಸ್ಟ್ ಈ ಒಂದು ಕನೆಕ್ಷನ್ ನ ಇವಾಗ ಅಪ್ರೋಚ್ ಮಾಡೋದ್ ಬೇಡ, ಇವಾಗ ಈ ಕನೆಕ್ಷನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದ್ ಬೇಡ. 8 of Cups ಯೂಶಲಿ ಹೆಂಗೆ ಅಂತಂದ್ರೆ ಎಫರ್ಟ್ ಹಾಕ್ತಾರೆ, ಎಫರ್ಟ್ ಹಾಕ್ಬಿಟ್ಟು ಅದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಗೊತ್ತಾಗೋದು, ಅದನ್ನ 8 of Cups ಅಂತ ಹೇಳ್ತೀವಿ ನಾವು. ದಟ್ ಈಸ್ ದ ರೀಸನ್ ಅವರಿಗೆ ಎಮೋಷನಲಿ ಎಲ್ಲೋ ಒಂದ್ ಕಡೆ ಫುಲ್ಫಿಲ್ ಅನ್ನಿಸ್ತಾ ಇಲ್ಲ, ಎಮೋಷನಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ, ಎಮೋಷನಲಿ ಒಂದ್ ಸಿಚುವೇಶನ್ ಬಿಟ್ಟು ಮೂವ್ ಆನ್ ಆಗ್ಬೇಕು ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಸೊ ಇಟ್ ಈಸ್ ನಾಟ್ ದಟ್ ಅವ್ರು ನಿಮ್ ಕಂಡ್ರೆ ಇಷ್ಟ ಇಲ್ಲ ಅಥವಾ ನಿಮ್ ಕಂಡ್ರೆ ಆಗಲ್ಲ, ಆತರ ಎಲ್ಲ ಭಾವನೆಗಳಲ್ಲ ಇದು. ಇಟ್ ಈಸ್ ಮೋರ್ ಲೈಕ್ ಈ ಪರ್ಸನ್ ಮೂವ್ ಆನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನೋಡ್ಬೋದು ಒಂದ್ ಸಿಚುವೇಶನ್ ಬಿಟ್ಟು ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಅವರಿಗೆ ಫೀಲ್, ಈ ರಿಲೇಶನ್ಶಿಪ್ ನಾನು ಎಫರ್ಟ್ ಹಾಕದಷ್ಟು ಅದನ್ನ ನನಗೆ ಹರ್ಟೇ ಆಗ್ತಾ ಇದೆ, ಅದನ್ನ ನನಗೆ ಎಮೋಷನಲಿ ಅಷ್ಟು ಫುಲ್ಫಿಲ್ಮೆಂಟ್ ಅನ್ನೋದೊಂದು ಸಿಗ್ತಾ ಇಲ್ಲ, ಎಮೋಷನಲಿ ಡಿಸ್ಕನೆಕ್ಟ್ ಆಗಬೇಕು, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ ಯಾಕೆ ಇವ್ರು ಈ ತರ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಮೂವ್ ಆನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಗ್ರೂಪ್ 1, ಲೆಟ್ಸ್ ಸಿ ಯಾಕೆ ಡಿಸ್ಕನೆಕ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. 7 of Pentacles. ಲುಕ್ ಎಟ್ ದಿಸ್, ಎಫರ್ಟ್ ಹಾಕಿದ್ದಾರೆ, ಹಾಕಿಲ್ಲ ಅಂತ ಇಲ್ಲ. ಮೇ ಬಿ ಈ ಪರ್ಸನ್ ಏನೋ ಸಮಥಿಂಗ್ ಸ್ಪೆಸಿಫಿಕ್ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಇಟ್ಸ್ ಮೋರ್ ಲೈಕ್ ಡೆಫಿನೆಟ್ಲಿ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನಿಮಗೆ ಕೊಡಬೇಕು, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನಿಮ್ಮಿಂದ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅದು ಅವರು ಯೋಚನೆ ಮಾಡಿದ ತರ ಟರ್ನ್ ಔಟ್ ಆಗ್ತಾ ಇಲ್ಲ, ಅವರ ಒಂದು ವ್ಯಾಲ್ಯೂಸಿಗೆ ಮೀಟಪ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ, ಅವರ ಒಂದು ಸರ್ಟನ್ ಡಿಮ್ಯಾಂಡ್ಸಿಗೆ ಮೀಟಪ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ದಟ್ ಈಸ್ ದ ರೀಸನ್. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಿಮ್ ಕಡೆಯಿಂದ, ಅದು ಅವರಿಗೆ ಡಿಸಪಾಯಿಂಟ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಡಿಸಪಾಯಿಂಟ್ ಆಗ್ಬಿಟ್ಟು ಮೂವ್ ಆನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಮೂವ್ ಆನ್ ಆಗೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಾ ಇರೋದನ್ನ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ನಿಮಗೆ ಇನ್ನೂ ಏನೇನೆಲ್ಲ ಟ್ಯಾರೋ ಕಾರ್ಡ್ ಇಂದ ಮೆಸೇಜಸ್ ಬರುತ್ತೆ. ಹ್ಯಾಂಗ್ಡ್ ಮ್ಯಾನ್. ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ಅವರ ಮೈಂಡ್ ಅಲ್ಲಿ ಅವರೇ ಫೈಟ್ ಮಾಡ್ಕೊಂತಾ ಇದ್ದಾರೆ ಒಂದ್ ಪಾಯಿಂಟ್ ಅಲ್ಲಿ. ಇಲ್ಲ, ಮೋಸ್ಟ್ಲಿ ಇದಕ್ಕೆ ಇನ್ನೊಂದು ಚಾನ್ಸ್ ಕೊಡೋಣ, ಮೋಸ್ಟ್ಲಿ ನಾನು ಯುನೋ ಮೇ ಬಿ ಸ್ವಲ್ಪ ಟೈಮ್ ಕೊಡೋಣ ಈ ಒಂದು ಕನೆಕ್ಷನ್ಗೆ,
ಫ್ಯೂಚರ್ ಚೆನ್ನಾಗಿ ಹೋಗ್ಬೋದು, ನಾನು ಸ್ವಲ್ಪ ಎಫರ್ಟ್ ಹಾಕಿ ನೋಡೋಣ, ಈ ತರ ಕೂಡ ಯೋಚನೆ ಮಾಡ್ತಿರೋದನ್ನ ನೋಡ್ತಾ ಇದೀನಿ ನಾನು ಇಲ್ಲಿ. ಗ್ರೂಪ್ 1 ಬಿಟ್ ಕನ್ಫ್ಯೂಸ್ಡ್ ಆಗಿದ್ದಾರೆ ನಿಮ್ಮ ಪರ್ಸನ್. ಐ ಫೀಲ್ ತುಂಬಾ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ತುಂಬಾ ಜನ ಆಲ್ರೆಡಿ ಈ ಪರ್ಸನ್ ನಿಮ್ ಜೊತೆ ಮಾತಾಡಿಸ್ತಾನೆ ಬಿಟ್ಟು ಮೂವ್ ಆನ್ ಆಗಿರೋದನ್ನ ಕೂಡ ನೋಡ್ತಾ ಇದ್ದೀನಿ. ನಿಮ್ಮಿಂದ ಒಂದ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ ಎಮೋಷನಲಿ ಇವ್ರಿಗೆ. ಲಾಂಗ್ ಟರ್ಮ್ ಯೋಚನೆ ಮಾಡ್ಕೊಂಡಿದ್ರು ಡೆಫಿನೆಟ್ಲಿ, ಬಟ್ ಅದೆಲ್ಲ ಉಲ್ಟಾ ಹೊಡೆದಿರೋ ಫೀಲ್ ಅವ್ರಿಗೆ ಆಗ್ತಾ ಇದೆ ರೈಟ್ ನಾವ್. ಸೊ ಬಟ್ ಎಲ್ಲೋ ಒಂದ್ ಕಡೆ ಡೀಪ್ ಇನ್ಸೈಡ್ ಒಂದು ಥಾಟ್ ಅವ್ರಿಗೆ, ನಾನು ಅನ್ಕೊಂಡಿದ್ದ ತರ ಇಲ್ಲವೇನೋ ಸಿಚುವೇಶನ್, ನಾನು ಸ್ವಲ್ಪ ಟೈಮ್ ಕೊಡಬೇಕು. ಮೇ ಬಿ ಕನೆಕ್ಷನ್ ಅದಾಗದೇ ಅನ್ಫೋಲ್ಡ್ ಆಗ್ಬೋದು, ಅಂದ್ರೆ ಅದಾಗದೇ ಕೆಲವೊಂದೊಂದು ಸತ್ಯಗಳು ಹೊರಗೆ ಬರ್ಬೋದು. ನಾನು ಮೇ ಬಿ ಎಡುತ್ತಾ ಇದ್ದೀನಿ, ಮೇ ಬಿ ತಾಳ್ಮೆ ಇಲ್ದನೆ ಒಂದಷ್ಟು ಡಿಸಿಷನ್ಸ್ ತಗೊತಾ ಇದ್ದೀನಿ. ಮೇ ಬಿ ಅರ್ಜೆಂಟ್ ಮಾಡ್ಕೊಂಡು ನಾನು ಡಿಸಿಷನ್ಸ್ ತಗೊತಾ ಇದ್ದೀನಿ ಅನ್ಸುತ್ತೆ. ಒಂದ್ ಸ್ವಲ್ಪ ನಾನು ತಾಳ್ಮೆಯಿಂದ ಯೋಚನೆ ಮಾಡೋಣ, ಸ್ವಲ್ಪ ನಾನು ಪೇಷನ್ಸ್ ಇಟ್ಕೊಂಡು ಯೋಚನೆ ಮಾಡೋಣ, ಸ್ವಲ್ಪ ಟೈಮ್ ಕೊಡೋಣ, ಈ ತರ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಈ ಪರ್ಸನ್. ಇಟ್ಸ್ ಮೋರ್ ಲೈಕ್ ಅವರಿಗೆ ಗಿವ್ ಅಪ್ ಮಾಡೋದಕ್ಕೆ ಇಷ್ಟ ಇಲ್ಲ. ಒಂದಷ್ಟು ಎಕ್ಸ್ಟರ್ನಲ್ ಸಿಚುವೇಶನ್ಸ್ಗಳು, ಫ್ಯಾಮಿಲಿ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ಇದೆಲ್ಲ ಕಾರಣದಿಂದ ಅವ್ರಿಗೆ ಮೂವ್ ಆನ್ ಆಗ್ಬೇಕು ಅನ್ನೋ ಒಂದು ಭಾವನೆಗಳು ಬರ್ತಾ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಇನ್ನೂ ಒಂದು ಹೋಪ್ ಇದೆ, ಸರಿ ಹೋಗ್ಬೋದು, ಏನೋ ನಾವಿಬ್ರಿಗೂ ಒಂದು ಒಳ್ಳೆ ಪ್ರಾಪರ್ ಆಪರ್ಚುನಿಟಿ ಬರ್ಬೋದು. ಐ ಫೀಲ್ this is king of swords, very analytical mindset person. ಸೊ ಇಲ್ಲಿ 7 of pentacles ಕೂಡ ಬಂದಿದೆ. ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಎಮೋಷ್ನಲಿ ನಾನು ಯೋಚನೆ ಮಾಡೋದು ಬೇಡ, ಸ್ವಲ್ಪ ಪ್ರಾಕ್ಟಿಕಲಿ ಯೋಚನೆ ಮಾಡೋಣ, ಲಾಜಿಕಲಿ ಥಿಂಕ್ ಮಾಡೋಣ. ಇಷ್ಟ ದಿನ ನಾನು ತುಂಬಾ ಲವ್ ಎಮೋಷನ್ಸ್ ಅಂತ ಮುಳುಗೋಗ್ಬಿಟ್ಟಿದ್ದೆ. ಬಟ್ ಇನ್ಮೇಲೆ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡೋಣ, ರಿಯಾಲಿಟಿ ಚೆಕ್ ಮಾಡೋಣ, ರಿಯಾಲಿಟಿಲಿ ಏನಾಗ್ತಾ ಇದೆ ಆ ತರ ಯೋಚನೆ ಮಾಡೋಣ. ಎಲ್ಲೋ ಒಂದ್ ಕಡೆ ಈ ಒಂದು ಪರ್ಸನ್ ಒಂಥರ ನಿಮ್ ಜೊತೆ ಇರ್ಬೇಕಾದ್ರೆ ವೆರಿ ಡೌನ್ ಟು ಅರ್ತ್ ಇದ್ರು, ನೀವು ಹೇಳೋದಕ್ಕೆ ಎಲ್ಲದಕ್ಕೂ ಎಸ್ ಅಂತ ಇದ್ರು. ಒಂದು ಪ್ರಾಪರ್ ಪ್ಲಾನ್ ಇರ್ತಾ ಇರ್ಲಿಲ್ಲ, ಬಿಕಾಸ್ ಡೆಫಿನೆಟ್ಲಿ ಅವ್ರು ನಿಮ್ನ ಇಷ್ಟಪಟ್ಟಿದ್ರು. ಬಟ್ ಒಂದ್ ಪಾಯಿಂಟ್ ಅಲ್ಲಿ ಒಂಥರ ಡೀಪ್ ಆಗಿ ಮುಳುಗ್ ಹೋಗ್ಬಿಟ್ಟಿದ್ರು. ಬಟ್ ರಿಯಾಲಿಟಿ ಚೆಕ್ ಮಾಡಿರ್ಲಿಲ್ಲ, ಒಂದ್ ಪ್ರಾಪರ್ ಪ್ಲಾನ್ ಇರ್ಲಿಲ್ಲ ಅಂತಾನೆ ಹೇಳ್ಬೋದು ಈ ಕನೆಕ್ಷನ್ಗೆ. ಗೋಯಿಂಗ್ ವಿತ್ ದ ಫ್ಲೋ ಆ ತರ ಇದ್ರಿ ನೀವು. ಅಂದ್ರೆ ಓಕೆ, ಕನೆಕ್ಟ್ ಆದ್ರಿ, ಲವ್ ಆಯ್ತು, ಏನೋ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಬಟ್ ಯಾವಾಗ ಈ ಒಂದು ಅಲ್ಟಿಮೇಟ್ ಕನ್ಕ್ಲೂಷನ್ ಅಂತ ಬಂತು, ಮದ್ವೆ ಅಂಡ್ ಕಮಿಟ್ಮೆಂಟ್ ಅಂತ ಬಂತು, ಅದರಿಂದ ಇಲ್ಲಿ ಈ ಪರ್ಸನ್ ಸ್ಟೆಪ್ ಔಟ್ ಆಗ್ತಿರೋದನ್ನ ನೋಡ್ತಾ ಇದೀನಿ. 100% ಕಮಿಟ್ಮೆಂಟ್ ಕೊಡೋದ್ರಿಂದ ಸ್ವಲ್ಪ ಹಿಂಜರುಗ್ತಿರೋದನ್ನ ನೋಡ್ತಾ ಇದೀನಿ. ಎಗೇನ್ ಕನ್ಫ್ಯೂಷನ್ ಅಲ್ಲಿ ಇದಾರೆ ಇವರು. ಎಗೇನ್ ಇವ್ರಿಗೆ ನಿಮ್ ಕಂಡ್ರೆ ಇಷ್ಟ ಇದೆ, ಬಿಡೋದಕ್ಕೆ ಇಷ್ಟ ಇಲ್ಲ. ಬಟ್ ಎಗೇನ್ ಅಟ್ ದ ಸೇಮ್ ಟೈಮ್ ಕಮಿಟ್ಮೆಂಟ್ ಕೊಡೋದಕ್ಕೆ ಇಷ್ಟ ಇಲ್ಲ. ಆ ತರ ಒಂದು ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಗ್ರೂಪ್ 1, ಇದಕ್ಕೊಂದು ಕನ್ಕ್ಲೂಷನ್ ಬೇಕೇ ಬೇಕು ನಿಮ್ಗೆ. ಈ ಪರ್ಸನ್ ತುಂಬಾನೇ ನಿಮಗೊಂಥರ ಕನ್ಫ್ಯೂಸಿಂಗ್ ಸಿಚುವೇಶನ್ ಅಲ್ಲಿ ಬಿಡ್ತಾ ಇದ್ದಾರೆ. ದೇರ್ ಈಸ್ ಪೇಜ್ ಆಫ್ ಸ್ವಾರ್ಡ್ಸ್, 10 of swords. ಸೊ ಐ ಗೆಸ್ 10 of swords ಒಂದು ಎಂಡಿಂಗ್ ಬಗ್ಗೆ ಹೇಳುತ್ತೆ ಇಲ್ಲಿ. 10 of swords ಒಂದು ಹರ್ಟ್ಫುಲ್ ಎಂಡಿಂಗ್ ಅಂತಾನೆ ಹೇಳ್ಬೋದು. ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಪೇಜ್ ಆಫ್ ಸ್ವರ್ಡ್ಸ್, ಇವ್ರಿಗೊಂದು ಮೆಚುರಿಟಿ ಕಡಿಮೆ ಇದೆ. ಇವ್ರು ಯಾವತ್ತೂ ಕೂಡ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ಬಂದ್ರೆ ಸ್ವಲ್ಪ ಹಿಂಜರುಗುವಂತ ಪರ್ಸನ್ ಇವರು. ಈವನ್ ದೋ ನೀವು ನಿಮ್ ಬಗ್ಗೆ 100% ಆನೆಸ್ಟ್ ಆಗಿ ಹೇಳಿದ್ರು, ನೀವು 100% ಎಫರ್ಟ್ ಹಾಕಿದ್ರು, ಇನ್ನೂ ನಿಮ್ ಬಗ್ಗೆ ಒಂಥರ ಕಾನ್ಫಿಡೆಂಟ್ ಇಲ್ದಿರೋರ್ ತರಾನೇ ಮಾಡ್ತಾರೆ ಇವರು. ಇನ್ನು ನಿಮಗೆ ಅಜೂರೆನ್ಸ್ ಕೊಡೋದೇ ಇಲ್ಲ. ಓಕೆ, ನಿನ್ನೆ ಮದ್ವೆ ಆಗ್ತೀನಿ, ನಿಮ್ ಜೊತೆನೆ ಕಮಿಟ್ಮೆಂಟ್ ಕೊಡ್ತೀನಿ, ಈ ತರ ಇವ್ರು ಯಾವತ್ತೂ ಮೇ ಬಿ ನಿಮಗೆ ಕೊಡಲ್ಲ. ನಿಮ್ ಬಗ್ಗೆ ತುಂಬಾ ಕ್ವೆಶನ್ಸ್ ಇದೆ ಅವರ ಮೈಂಡ್ ಅಲ್ಲಿ. ಡೆಫಿನೆಟ್ಲಿ ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಸ್ವಲ್ಪ ತಿಳ್ಕೋಬೇಕು. ಬಟ್ ಈ ಪರ್ಸನ್ ಎಮೋಷನಲಿ ನಿಮಗೆ ಎವ್ರಿ ಟೈಮ್ ಅವೈಲೇಬಲ್ ಆಗಿರೋದನ್ನ ನಾನು ನೋಡ್ತಾ ಇಲ್ಲ. ಮೇ ಬಿ ಬಿಕಾಸ್ ಆಫ್ ಸಮ್ ಬ್ಯಾಡ್ ಪಾಸ್ಟ್ ಇಂದ ಆಗಿರ್ಬೋದು, ಒಂದಷ್ಟು ನೆಗೆಟಿವ್ ಸಿಚುವೇಶನ್ಸ್ ಆಗಿರೋದ್ರಿಂದ ಆಗಿರ್ಬೋದು. ಕಂಪ್ಲೀಟ್ ಆಗಿ 100% ಆಗಿ ಟ್ರಸ್ಟ್ ಮಾಡ್ತಾ ಇಲ್ಲ ಈ ಪರ್ಸನ್ ನಿಮ್ನ. ಅಟ್ ದ ಸೇಮ್ ಟೈಮ್ ನೀವು ಕೂಡ ಈವನ್ ನಿಮಗೂ ಆ ಒಂದು ಗ್ಯಾರಂಟಿ ಸಿಗ್ತಾ ಇಲ್ಲ ಈ ಕನೆಕ್ಷನ್ ಅಲ್ಲಿ. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಸೊ ನಾನು ಏನ್ ನೋಡ್ತಾ ಇದ್ದೀನಿ ಗೈಸ್, ಈ ಪರ್ಸನ್ಗೆ ಯಾವತ್ತೂ ಕೂಡ ನಿಮ್ ಜೊತೆ ಎಮೋಷನಲಿ ಕನೆಕ್ಟ್ ಆಗ್ಬೇಕು ಅನ್ನೋ ಒಂದು ಥಾಟ್ ಇರ್ಲಿಲ್ಲ, ಇವಾಗ್ಲೂ ಕೂಡ ಇಲ್ಲ. ಇವಾಗ್ಲೂ ಕೂಡ ಎಮೋಷನ್ಸ್ ಇಂದ ಓಡೋಗ್ತಾ ಇದ್ದಾರೆ. ಬಿಕಾಸ್ ಅವರಿಗೆ ಆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅದೆಲ್ಲ ಇಷ್ಟ ಇಲ್ಲ.
ಎಟ್ ದ ಸೇಮ್ ಟೈಮ್ ಅವರಿಗೆ ಫ್ಯಾಮಿಲಿ ಕಡೆಯಿಂದ ಪ್ರೆಷರ್, ಅವ್ರಿಗೆ ಬೇರೆ ಪ್ಲಾನ್ಸೇ ಇದೆ ಅವರ ಲೈಫಲ್ಲಿ ಮಾಡ್ಬೇಕನ್ನೋದು. ಸೊ ಸೆಟಲ್ ಡೌನ್ ಆಗೋದಕ್ಕೆ ರೆಡಿ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಸೊ ಐ ಹೋಪ್ ನಿಮಗೆ ಈ ಪರ್ಸನ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ, ರೈಟ್. ಈ ಪರ್ಸನ್ ಇಂಟೆನ್ಷನ್ ಏನು, ಅವರ ಫೀಲಿಂಗ್ಸ್ ಏನು, ನಿಮ್ಮ ಬಗ್ಗೆ ಎಲ್ಲದಕ್ಕೂ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಏನ್ ಅನ್ಸ್ತು ಅಂತ ಹೇಳಿ ಗೈಸ್. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ವಾಟ್ ಈಸ್ ಗೋಯಿಂಗ್ ಆನ್ ಕರೆಂಟ್ ಸಿಚುವೇಶನ್ ಅಲ್ಲಿ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಮಧ್ಯದಲ್ಲಿ. ಡಸಂಟ್ ಮ್ಯಾಟರ್, ನೀವಿಬ್ರು ಮಾತಾಡಿಸ್ತಾನೆ ಇರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಕೂಡ ಇರ್ಬೋದು ನೀವು. ಡಸಂಟ್ ಮ್ಯಾಟರ್, ಇದಕ್ಕೊಂದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ಕೊಡೋಣ. ಫಸ್ಟ್ ಆಫ್ ಆಲ್ ನಾವು ಒರಾಕಲ್ ಡೆಕ್ ಇಂದ ಸ್ಟಾರ್ಟ್ ಮಾಡೋಣ. ಏನು ಒಂದು ಮೆಸೇಜ್ ಅವ್ರು ನಿಮಗೆ ಹೇಳಕ್ ಇಷ್ಟಪಡ್ತಾರೆ, ವಾಟ್ ಈಸ್ ದಾಟ್? ಏನಾದ್ರು ಮೆಸೇಜ್ ನಿಮಗೆ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ ಏನದು, ಯಾವ ಮೆಸೇಜ್ ಅದು ಅಂತ ನೋಡೋಣ. ಓಕೆ, ಗ್ರೂಪ್ 1, ಲೆಟ್ಸ್ ಸಿ. ಅಂಡ್ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು, ರೈಟ್. ಲೆಟ್ಸ್ ಸಿ ಗ್ರೂಪ್ 2 ಏನ್ ಮೆಸೇಜ್ ಇದೆ. ಯು ಆರ್ ರೈಟ್, ಆಲ್ ರೈಟ್. ನೋಡೋಣ ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ನೋಡೋಣ. ಫಸ್ಟ್ ಆಫ್ ಆಲ್ ಎಲ್ಲ ಕಾರ್ಡ್ಸ್ನು ಫುಲ್ ಮಾಡ್ಕೊಬಿಡೋಣ, ರೈಟ್. ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್? ಯು ಟ್ರಿಗರ್ಡ್ ಮೀ. ಐ ಗೆಸ್ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಯಾವುದೋ ಒಂದು ಫೈಟ್ ಬಗ್ಗೆ ಈ ಪರ್ಸನ್ ಕ್ವೆಶನ್ ಮಾಡ್ತಾ ಇದ್ದಾರೆ. ಬಟ್ ಒನ್ ಥಿಂಗ್ ಈಸ್, ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಬಿಕಾಸ್ ಸಿ, ಅವ್ರು ಹೇಳ್ತಾ ಇದಾರೆ, ಅವ್ರ ತಪ್ಪನ್ನ ಒಪ್ಕೊಂತಾ ಇದ್ದಾರೆ. ಎಸ್, ನೀನ್ ಕರೆಕ್ಟೇ ಇದ್ದೆ, ನೀನ್ ಸರಿ ಇದ್ದೆ, ನೀನ್ ಕರೆಕ್ಟೇ ಹೇಳ್ತಾ ಇದ್ದೆ, ಬಟ್ ನಾನು ಒಪ್ಕೊಂತಾ ಇರ್ಲಿಲ್ಲ. ಬಟ್ ಆ ಒಂದು ಮೂಮೆಂಟ್ ಅಲ್ಲಿ ನಂಗೆ ಟ್ರಿಗರ್ ಆಯ್ತು. ಮೇ ಬಿ ದಟ್ ಈಸ್ ದ ರೀಸನ್ ನಾನು ನಿನ್ನ ಪಾಯಿಂಟ್ ಆಫ್ ವ್ಯೂನ ನಾನು ಅರ್ಥ ಮಾಡ್ಕೊಂಡ್ಲಿಲ್ಲ. ನೀನ್ ಏನ್ ಹೇಳ್ತಾ ಇದೀಯ ಅನ್ನೋದಕ್ಕೆ ನಾನು ಅಟೆನ್ಷನ್ ಕೊಡ್ಲಿಲ್ಲ. ಬಿಕಾಸ್ ಐ ವಾಸ್ ಗೋಯಿಂಗ್ ಥ್ರೂ ಅ ಲಾಟ್. ಅಥವಾ ನೀನ್ ಆ ಮೂಮೆಂಟಿಗೆ ನನ್ನ ಟ್ರಿಗರ್ ಮಾಡಿದೆ, ದಟ್ ಈಸ್ ದ ರೀಸನ್. ಒಂದು ರೈಟ್ ಥಿಂಗ್ ನನಗೆ ನೋಡೋದಕ್ಕೆ ಕಷ್ಟ ಆಯ್ತು. ಬಟ್ ಕೇಳ್ತಾ ಇದ್ದಾರೆ, ಈ ಒಂದು ಪೇನ್ ಯಾವತ್ತಾರು ಸ್ಟಾಪ್ ಆಗುತ್ತಾ ಅಂತ. ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್? ಮೇ ಬಿ ದಿಸ್ ಪರ್ಸನ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಿಮ್ನ. ಇಫ್ ಯು ಬೋತ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾ ಇದ್ದಾರೆ ಈ ಪರ್ಸನ್. ಅಂಡ್ ಎಟ್ ದ ಸೇಮ್ ಟೈಮ್ ಅವ್ರು ಸಾರಿ ಕೂಡ ಕೇಳ್ತಾ ಇದ್ದಾರೆ ನಿಮಗೆ. ಐ ಡೋಂಟ್ ನೋ ನಿಮ್ಮಿಬ್ರು ಮಧ್ಯೆ ಏನಾಯ್ತು ಅಂತ, ಬಟ್ ಐ ಫೀಲ್ ಈ ಪರ್ಸನ್ ಒಂದು ಸಾರಿ ಕೂಡ ಕೇಳ್ತಾ ಇದ್ದಾರೆ ನಿಮ್ ಜೊತೆ. ನೀನ್ ಸರಿ ಇದ್ದೆ, ಬಟ್ ಆ ಸಿಚುವೇಶನ್ ಹಂಗಿತ್ತು, ದಟ್ ಈಸ್ ದ ರೀಸನ್ ನಾನು ಆ ಥರ ಬಿಹೇವ್ ಮಾಡ್ಬೇಕಾಗಿ ಬಂತು. ನನ್ ಕಂಪ್ಲೀಟ್ ತಪ್ಪಿಲ್ಲ ಇದರಲ್ಲಿ. ನೀನ್ ನನಗ್ ಟ್ರಿಗರ್ ಮಾಡ್ದೆ, ನೀನೇನೋ ಮಾತಾಡ್ದೆ, ಅದ್ ನನಗ್ ಆಗ್ಲಿಲ್ಲ, ನಂಗದು ಒಪ್ಕೊಳ್ಳೋದಕ್ ಆಗ್ಲಿಲ್ಲ, ಈ ತರ ಹೇಳ್ತಾ ಇದ್ದಾರೆ. ಸೊ ಲೆಟ್ ಸಿ ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ ಇವ್ರು ಇವಾಗ. ಕರೆಂಟ್ ಸಿಚುವೇಶನ್, ವಾಟ್ ಈಸ್ ಗೋಯಿಂಗ್ ಆನ್ ಅವರ್ ಲೈಫ್ ಅಲ್ಲಿ. ಯಾಕೆ ಅವ್ರು ನಿಮಗೆ ಆಲ್ ಆಫ್ ಅ ಸಡನ್ ನಿಮ್ ಬಗ್ಗೆ ನೆನಪಿಸ್ಕೊಂತಾ ಇದ್ದಾರೆ. ಬ್ರೀತ್. ಸೊ ಐ ಫೀಲ್ ಯಾರ ಬಗ್ಗೆ ನೀವು ಕೇಳ್ತಾ ಇದಾರೆ, ಇವ್ರಿಗೆ ಒಂದ್ ಸ್ವಲ್ಪ ಶಾರ್ಟ್ ಟೆಂಪರ್ ಇದೆ ಅಂತ ನೋಡ್ತಾ ಇದ್ದೀನಿ. ಇವ್ ಹೆಂಗೆ ಅಂತಂದ್ರೆ, ಒಂದು ಡಿಸಿಷನ್ ತಗೋಬಿಡ್ತಾರೆ, ಡಿಸಿಷನ್ ತಗೋಬಿಟ್ಟು ರಿಯಾಕ್ಟ್ ಮಾಡ್ಬಿಡ್ತಾರೆ. ಒಂದ್ ಪಾಯಿಂಟ್ ಅಲ್ಲಿ ಶಾರ್ಟ್ ಟೆಂಪರ್ಡ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾರೆ. ರಿಯಾಕ್ಟ್ ಮಾಡ್ಬಿಟ್ಟು ಓ ತಪ್ಪು ಮಾಡ್ಬಿಟ್ಟೆ, ಈ ತರ ಯೋಚನೆ ಮಾಡುವಂತ ಒಂದು ಪರ್ಸನ್ ಇವರು. ತುಂಬಾನೇ ಅರ್ಜೆಂಟ್ ಪರ್ಸನ್, ಬಟ್ ಲೇಟರ್ ಆನ್ ಅವ್ರಿಗೆ ರಿಯಲೈಸೇಷನ್ ಆಗುತ್ತೆ. ಸೊ ದ ಬೆಸ್ಟ್ ಪಾರ್ಟ್ ಈಸ್, ಅವ್ರಿಗೆ ಅವ್ರ ತಪ್ಪೇನು ಅಂತ ರಿಯಲೈಸೇಷನ್ ಆಗಿದೆ. ಯಾಕೆ ಜಗಳ ಆಯ್ತು ಅನ್ನೋದೆಲ್ಲದು ರಿಯಲೈಸೇಷನ್ ಆಗಿದೆ. ಲುಕ್ ಎಟ್ ದಿಸ್ 8 ಆಫ್ ಕಪ್ಸ್. ಸೊ ಪಾಸ್ಟ್ ಅಲ್ಲಿ ಏನಾಯ್ತು ನಿಮ್ ಇಬ್ರು ಮಧ್ಯ, ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ. ಅಂದ್ರೆ ಏನ್ ನೆಗೆಟಿವ್ ಸಿಚುವೇಶನ್ ಆಯ್ತು ಅಲ್ವಾ ನಿಮ್ಮಿಬ್ರು ಮಧ್ಯ, ಅದನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು, ಮತ್ತೆ ಅದನ್ನೇ ತಲೆಯಲ್ಲಿ ಇಟ್ಕೊಳ್ಳೋದು, ಅದೆಲ್ಲ ಈ ಪರ್ಸನಿಗೆ ಇವಾಗ ಇಷ್ಟ ಇಲ್ಲ. ಅವರು ನೆಗೆಟಿವಿಟೀಸ್ ಇಲ್ಲ, ಎಲ್ಲದಕ್ಕಿಂತನೂ ಮೂವ್ ಆನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬೇಡ, ಪಾಸ್ಟ್ ಅಲ್ಲಿ ಆಗಿದ್ದಾಯ್ತು,
ಬಿಕಾಸ್ 8 ಆಫ್ ಕಪ್ಸ್ ಒಂದು ಎಮೋಷ್ನಲಿ ಡಿಸ್ಕನೆಕ್ಟ್ ಆಗೋದ್ರ ಬಗ್ಗೆ ಹೇಳುತ್ತೆ. ಏನಾದ್ರೂ ಒಂದು ನೆಗೆಟಿವ್ ಸಿಚುವೇಶನ್ ಆಯ್ತು, ಎಲ್ಲಾದ್ರೂ ಒಂದು ಡಿಸಪಾಯಿಂಟ್ಮೆಂಟ್ ಆಯ್ತು ಅಂದ್ರೆ ಅದರಿಂದ ಇಲ್ಲ ಅದನ್ನ ಮರ್ತು ಬಿಡೋಣ, ಮೂವ್ ಆನ್ ಆಗೋಣ. ನನಗೆ ಅದನ್ನ ನೆನೆಸ್ಕೊಂಡಷ್ಟು ನನಗೆ ಬೇಜಾರಾಗ್ತಾ ಇದೆ, ನಾನು ಎಮೋಷ್ನಲಿ ಆ ಒಂದು ಸಿಚುವೇಶನ್ ನಾನು ತುಂಬಾ ಯೋಚನೆ ಮಾಡಕ್ ಹೋದ್ರೆ ನನಗೆ ಎಮೋಷ್ನಲಿ ಅದು ನನಗೆ ಎಫೆಕ್ಟ್ ಮಾಡ್ತಾ ಇದೆ, ಮೂವ್ ಆನ್ ಆಗೋಣ. ಇಲ್ಲಿ ಬ್ರೀತ್ ಅಂತ ಬೇರೆ ನೋಡ್ಬೋದು. ಎಲ್ಲೋ ಒಂದ್ ಕಡೆ ಇವಾಗ ಜಸ್ಟ್ ಒಂದು ಪೀಸ್ ಸಿಚುವೇಶನ್ ಚೂಸ್ ಮಾಡ್ತಾ ಇದಾರೆ ಅವ್ರ ಲೈಫಲ್ಲಿ, ಕಾಮ್ ಅಂಡ್ ಕಂಪೋಸ್ ಸಿಚುವೇಶನ್ ಚೂಸ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ ಕರೆಂಟ್ ಫೀಲಿಂಗ್ಸ್ ನಿಮ್ ಮೇಲೆ. ವಾವ್, ಏಸ್ ಆಫ್ ಪೆಂಟಕಲ್ಸ್. ಏಸ್ ಆಫ್ ಪೆಂಟಕಲ್ಸ್ ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳುತ್ತೆ ಗೈಸ್, ಒಂದು ನ್ಯೂ ಆಪರ್ಚುನಿಟಿ ಬಗ್ಗೆ ಹೇಳುತ್ತೆ, ನ್ಯೂ ಫ್ರೆಶ್ ಸ್ಟಾರ್ಟ್ ಬಗ್ಗೆ ಹೇಳುತ್ತೆ. ಸೆವೆನ್ ಆಫ್ ಸ್ವರ್ಡ್ಸ್ ಬಂದಿದೆ ಇಲ್ಲಿ. ಸೊ ಐ ಗೆಸ್ ಮೇ ಬಿ ಮುಂಚೆ ನಾನು ಹೇಳ್ದಂಗೆ ಈ ಪರ್ಸನ್ಗೆ ಇವರ ತಪ್ಪೇನು ಅಂತ ಅರ್ಥ ಆಗಿದೆ, ರೈಟ್? ಮೇ ಬಿ ನಿಮ್ನ ಕಂಪ್ಲೀಟ್ ಆಗಿ ಬೇರೆ ಒಂದು ಆಂಗಲ್ ಅಲ್ಲಿ ನೋಡ್ತಾ ಇದ್ರು. ನಿಮ್ಮ ಟ್ರೂ ಲವ್ನ ಮೇ ಬಿ ಅವ್ರು ಯಾವತ್ತು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನೀವು ನಿಮ್ಮ ಇಂಟೆನ್ಷನ್ ಏನಿದೆ ಅಂತ ನಿಜವಾಗ್ಲೂ ಅವರು ಓಕೆ ಈ ಪರ್ಸನ್ ನಿಜವಾಗ್ಲೂ ನನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ. ನೀವು ಜೆನ್ಯೂನ್ ಆಗಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ರಿ, ಜೆನ್ಯೂನ್ ಆಗಿ ಅವ್ರ ಜೊತೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ. ಬಟ್ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಅನ್ಕೊಂಡ್ರು ನಿಮ್ನ ಫೇಕ್ ಅಂತ ಅನ್ಕೊಂಡಿದ್ದಾರೆ. ಒಂದ್ ಪಾಯಿಂಟ್ ಅಲ್ಲಿ ನೀವು ಸುಳ್ಳು ಹೇಳಿದ್ರಿ ಅಂತ ಅನ್ಕೊಂಡಿದ್ದಾರೆ. ಒಂದ್ ಪಾಯಿಂಟ್ ಅಲ್ಲಿ ನೀವು ನಿಮ್ಮ ಇಂಟೆನ್ಷನ್ಸ್ ಸರಿ ಇಲ್ಲ, ನಿಮ್ಮ ಫೀಲಿಂಗ್ಸ್ ಎಲ್ಲ ಫೇಕ್, ನಿಮ್ಮ ಎಮೋಷನ್ಸ್ ಎಲ್ಲ ಫೇಕ್, ಈ ತರ ಎಲ್ಲ ಅನ್ಕೊಂಡಿದ್ರು. ಒಂದ್ ಪಾಯಿಂಟ್ ಅಲ್ಲಿ ಈಗ 7 ಆಫ್ ಸ್ವರ್ಡ್ಸ್ ಅಂತ ಅಂದ್ರೆ ಯಾರೋ ಒಬ್ರು ಅಡ್ವಾಂಟೇಜ್ ತಗೊಳಕ್ ಬರ್ತಾ ಇದಾರೆ ಅಂತ ಒಂದ್ ಪಾಯಿಂಟ್ ಅಲ್ಲಿ ಅನ್ಕೊಂಡಿದ್ರು ಡೆಫಿನೆಟ್ಲಿ. ನೀವು ಎಲ್ಲೋ ಒಂದ್ ಕಡೆ ಒಂದು ಫೇಕ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಲುಕ್ ಎಟ್ ದಿಸ್ ಏಸ್ ಆಫ್ ಪೆಂಟಕಲ್ಸ್ ಅಂದ್ರೆ ಇವಾಗ ಅವರಿಗೆ ನಿಮ್ಮ ಒಂದು ವ್ಯಾಲ್ಯೂ ಗೊತ್ತಾಗಿದೆ. ಇವಾಗ ಅವರಿಗೆ ಇದು ಇಟ್ಸ್ ಅ ವೆರಿ ವೇಟೇಜ್ ಕಾರ್ಡ್. ಇದು ಅಂದ್ರೆ ಒಂದು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇರುವಂತ ಒಂದು ಕಾರ್ಡ್ ಇದು ಏಸ್ ಆಫ್ ಪೆಂಟಕಲ್ಸ್. ಸೊ ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿರೋ ಒಂದು ವ್ಯಾಲ್ಯೂ, ನಿಮ್ಮಲ್ಲಿರೋ ಒಂದು ಪೊಟೆನ್ಷಿಯಲ್, ನಿಮ್ಮಲ್ಲಿರೋ ಒಂದು ಆ ಒಂದು ನಿಮ್ ಜೊತೆ ಸಿಗೋ ಒಂದು ಸೆಕ್ಯೂರಿಟಿ, ಇದೆಲ್ಲ ಇವ್ರಿಗೆ ಗೊತ್ತಾಗಿದೆ, ಇದೆಲ್ಲ ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಐ ಫೀಲ್ ಇವಾಗ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ ಅನ್ನೋದನ್ನ ನೋಡ್ತೀನಿ. ಆಫ್ಟರ್ ಎವ್ರಿಥಿಂಗ್ ಏನೆಲ್ಲ ಆಯ್ತು ನಿಮ್ಮಿಬ್ರು ಮಧ್ಯ, ಇವಾಗ ಇವರಿಗೆ ನಿಮ್ಮ ಒಂದು ವ್ಯಾಲ್ಯೂ ಗೊತ್ತಾಗಿರೋದು. ನಿಮ್ಮ ಒಂದು ಪ್ರೆಸೆನ್ಸ್ ಅವ್ರ ಲೈಫಲ್ಲಿ ಎಷ್ಟರ ಮಟ್ಟಿಗೆ ಅವರಿಗೆ ಹೆಲ್ಪ್ ಮಾಡ್ತು, ಎಷ್ಟರ ಮಟ್ಟಿಗೆ ಒಂದು ಪಾಸಿಟಿವ್ ವೈಬ್ ಕೊಡ್ತು, ಅದೆಲ್ಲ ಇವಾಗ ಅವರಿಗೆ ರಿಯಲೈಸೇಷನ್ ಆಗಿರೋದು ನೋಡಿದೀನಿ. ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್, ಕಿಂಗ್ ಆಫ್ ಪೆಂಟಕಲ್ಸ್. ಲುಕ್ ಎಟ್ ದಿಸ್. ತುಂಬಾ ಜನ ಕರಿಯರ್ ಅಲ್ಲಿ ನೀವು ಕನೆಕ್ಟ್ ಆಗಿದ್ದೀರಾ ಅನ್ಸುತ್ತೆ. ಎಸ್, ತುಂಬಾ ಜನ ಇಲ್ಲಿ ವರ್ಕ್ ರಿಲೇಟೆಡ್ ಕಲೀಗ್ಸ್ ಆಗಿರೋ ಪಾಸಿಬಿಲಿಟೀಸ್ ಇದೆ. ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಗೈಸ್, ಗ್ರೂಪ್ 2, ಈ ಪರ್ಸನ್ನ ನೀವು ಎಷ್ಟೇ ಟ್ರಸ್ಟ್ ಮಾಡ್ಬೋದು, ಈ ಪರ್ಸನ್ಗೆ ನೀವು ಎಷ್ಟೇ ಇಂಪಾರ್ಟೆನ್ಸ್ ಕೊಡ್ತಿರ್ಬೋದು, ಎಷ್ಟೇ ನೀವು ಅವ್ರನ್ನ ಒಂದು ಹೈ ಲೆವೆಲಲ್ಲಿ ಇಟ್ಕೊಂಡಿರ್ಬೋದು ನಿಮ್ಮ ಮೈಂಡ್ ಸೆಟ್ಟಲ್ಲಿ, ಬಟ್ ದೇರ್ ಈಸ್ ಸಮಥಿಂಗ್, ಏನೋ ನಿಮ್ಮಿಂದ ಇವ್ರು ಹೈಡ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಫಾರ್ ಶೋರ್. 7 ಆಫ್ ಸ್ವರ್ಡ್ಸ್ ಅಂತ ಬಂದರೆ ಡೆಫಿನೆಟ್ಲಿ ಈ ಪರ್ಸನ್ ನೀವು ಕಂಪ್ಲೀಟ್ಲಿ 100% ಟ್ರಸ್ಟ್ ಮಾಡೋದಕ್ಕಾಗಲ್ಲ. ದೇರ್ ಈಸ್ ಸಮಥಿಂಗ್ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ಅವರು. ದೇರ್ ಈಸ್ ಸಮಥಿಂಗ್ ನಿಮಗೆ ಗೊತ್ತಿಲ್ಲ, ನಿಮ್ ಹಿಂದೆಯಿಂದ ಅದು ನಡೀತಾ ಇದೆ, ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ ಇಲ್ಲಿ. ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲಿರೋ ಒಂದು ಡೀಪ್ ಪೊಟೆನ್ಷಿಯಲ್ ನೋಡ್ತಾ ಇದ್ದಾರೆ. ಬಿಕಾಸ್ ಡೆಫಿನೆಟ್ಲಿ ಒನ್ ಥಿಂಗ್ ಈಸ್ ನಿಮ್ಮನ್ನ ನೋಡಿದ್ರೆ, ನಿಮ್ಮ ಒಂದು ಸಕ್ಸಸ್ ನೋಡಿದ್ರೆ, ನಿಮ್ಮ ಒಂದು ಲೈಫಲ್ಲಿ ಆಗಿರೋ ಗ್ರೋತ್ ನೋಡಿದ್ರೆ ಇದ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ದ ಥಿಂಗ್ ಈಸ್ ಐ ಫೀಲ್ ಈ ಒಂದು ಪರ್ಸನ್ ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕಿಂತ ಜಾಸ್ತಿ ನಿಮ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂತಾ ಇದ್ದಾರೆ. ನಿಮ್ನ ಆಸ್ ಅ ಪರ್ಸನ್ ಅವ್ರಿಗೆ ಇಷ್ಟ, ನಿಮ್ಮ ಪರ್ಸನಾಲಿಟಿ ಅವ್ರಿಗೆ ಇಷ್ಟ, ನಿಮ್ಮ ಒಂದು ಇಂಡಿಪೆಂಡೆಂಟ್ ನೇಚರ್ ಇವರಿಗೆ ಇಷ್ಟ. ಮೇ ಬಿ ನೀವು ಎಲ್ಲರೂ ಹೊರಗಡೆ ನಡ್ಕೊಂಡು ಹೋಗ್ತೀರಾ ಅಂದ್ರೆ ನಿಮಗೆ ಸಿಗೋ ವ್ಯಾಲ್ಯೂನೇ ಬೇರೆ. ಬಿಕಾಸ್ ಮೇ ಬಿ ನೀವು ಲೈಫಲ್ಲಿ ಏನೋ ಒಂದು ದೊಡ್ಡದು ಅಚೀವ್ಮೆಂಟ್ ಮಾಡಿದ್ದೀರಾ, ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಾ, ಮೇ ಬಿ ನಿಮಗೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇದೆ ಸೊಸೈಟಿಲಿ, ಆ್ಯಂಡ್ ತುಂಬ ಜನ ನಿಮ್ಮನ್ನ ಅಡ್ಮೈರ್ ಮಾಡ್ತಾರೆ, ತುಂಬ ಜನ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ಕೂಡ ತಗೊತಾರೆ. ಇದನ್ನೆಲ್ಲ ಈ ಪರ್ಸನ್ ಅಬ್ಸರ್ವ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ ನಾನು. ಆ್ಯಂಡ್ ಎಲ್ಲೋ ಒಂದ್ ಕಡೆ ಆ ಪೊಸಿಷನ್ ನೋಡ್ಕೊಂಡು ಬರ್ತಾ ಇದ್ದಾರೆ. ಬಿಟ್ರೆ ನೀವು ಇಲ್ಲಿವರೆಗೂ ಅಚೀವ್ಮೆಂಟ್ ಮಾಡಿರೋದ್ರ ಬಗ್ಗೆ ರೆಸ್ಪೆಕ್ಟ್ ಇದೆ ಬಿಟ್ರೆ ಎಮೋಷನಲಿ ಇವ್ರು ಕನೆಕ್ಟ್ ಆಗ್ತಾ ಇದ್ದಾರಾ? ನೋ, ಆ ಥರ ಒಂದು ಸಿಚುವೇಶನ್ ನಾನು ನೋಡ್ತಾ ಇಲ್ಲ. ಬಿಕಾಸ್ ಲುಕ್ ಎಟ್ ದಿಸ್,
ಇವ್ರು ಎಮೋಷ್ನಲಿ ಅವೈಲೇಬಲ್ ಆಗೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ಇವರಿಗೆ ಇವರ ಒಂದು ಪೀಸ್ ಮ್ಯಾಟರ್ ಆಗುತ್ತೆ, ಇವರ ಒಂದು ಕಂಫರ್ಟ್ ಝೋನ್ ಮ್ಯಾಟರ್ ಆಗುತ್ತೆ, ಇವರ ಪೇನ್ ಇವ್ರಿಗೆ ಜಾಸ್ತಿ ಮ್ಯಾಟರ್ ಆಗುತ್ತೆ. ಸೆಲ್ಫ್ ಲವ್ ಅನ್ನೋದು ಜಾಸ್ತಿನೇ ಇದೆ ಇವ್ರಿಗೆ. ಬಟ್ ಇವಾಗಲೇ ಆ ಕಮಿಟ್ಮೆಂಟ್ ಡೆಫಿನೆಟ್ಲಿ ನೋ. ಒನ್ ಥಿಂಗ್ ಈಸ್ ಅವರಿಗೆ ರಿಯಲೈಸೇಷನ್ ಆಗಿದೆ, ಅವರ ತಪ್ಪೇನು ಅಂತ ರಿಯಲೈಸೇಷನ್ ಆಗಿದೆ. ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಅವರ ಒಂದು ಥಾಟ್ ಕೂಡ ಹಿಂಗೆ ಇದೆ. ಲೈಕ್ ಒಂದ್ ಪಾಯಿಂಟ್ ಅಲ್ಲಿ ಯಾವಾಗ ಅವರಿಗೆ ಎಮೋಷನಲ್ ಸಪೋರ್ಟ್ ಬೇಕಾಗಿತ್ತು ಅವಾಗ ನೀವ್ ಇರ್ಲಿಲ್ಲ. ಒಂದ್ ಪಾಯಿಂಟ್ ಅಲ್ಲಿ ಯಾವಾಗ, ಬಿಕಾಸ್ ಎಲ್ಲೋ ಒಂದ್ ಕಡೆ ಇವಾಗ ಕಿಂಗ್ ಆಫ್ ಸ್ವರ್ಡ್ಸ್, 2 ಕಿಂಗ್ ಅಂದ್ರೆ ಈ ಕಿಂಗ್ಸ್ ಎಮೋಷನಲಿ ಅವೈಲೇಬಲ್ ಅಲ್ಲ. ಅಂಡ್ ಐ ಫೀಲ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಈ ಪರ್ಸನ್ ಬರೀ ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರೋದಲ್ಲ. ಇಲ್ಲಿ ದೀಸ್ ಆರ್ ಟೂ ಪೀಪಲ್ಸ್, ರೈಟ್? 2 ಜನ ಅವರ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಮೇ ಬಿ ದಟ್ ಈಸ್ ವಾಟ್ ಈ ಪರ್ಸನ್ ಹೈಡ್ ಮಾಡ್ತಾ ಇರ್ಬೋದು. ನಿಮಗ್ ಕೂಡ ಗ್ರೇಟ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ, ನಿಮಗ್ ಕೂಡ ಗ್ರೇಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಬಟ್ ಅವರ ಮೈಂಡ್ ಸೆಟ್ ಅಲ್ಲಿ ಒಂದು ಜೆನ್ಯೂನ್ ಎಮೋಷನಲ್ ವೇ ಅಲ್ಲಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿರೋದು ಇದೆಲ್ಲ ತುಂಬಾ ಕಡಿಮೆನೆ ನಾನು ನೋಡ್ತಾ ಇರೋದು. ಲೆಟ್ಸ್ ಸಿ ಸಜೆಷನ್ ನೋಡೋಣ ಗ್ರೂಪ್ 2 ಅವ್ರಿಗೆ. ಲುಕ್ ಎಟ್ ದಿಸ್ 4 ಆಫ್ ಕಪ್ಸ್, ಡೆತ್. ಸೊ ಎಸ್, ಇಟ್ಸ್ ಅನ್ ಇಂಡಿಕೇಶನ್. 4 ಆಫ್ ಕಪ್ಸ್ ಅಂತ ಅಂದ್ರೆ ಒಂಥರ 50-50 ಮೈಂಡ್ ಸೆಟ್ ಅಲ್ಲಿ ಇದಾರೆ ಇವರು. ಬೇಕೋ ಬೇಡವೋ, ಇವ್ರಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ಬೇಕೋ ಬೇಡವೋ, ಇವ್ರಿಗೆ ನಾನು ಅಟೆನ್ಷನ್ ಕೊಡ್ಬೇಕೋ ಬೇಡವೋ. ಬಿಕಾಸ್ ಅವ್ರ ಲೈಫಲ್ಲಿ ಆಲ್ರೆಡಿ ಏನೆಲ್ಲ ಬೇಕು ಅವ್ರಿಗಿದೆ, ಅದು ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ನೀವಿಲ್ಲ ಅಂದ್ರೆ ಇನ್ನೊಬ್ರು, ಆ ತರ ಅಷ್ಟೊಂದು ಆಪ್ಷನ್ಸ್ ಅವರ ಮೈಂಡ್ ಅಥವಾ ಅವ್ರ ಮುಂದೆ ಇದೆ, ಬೇಕಾಗಿದ್ದಿದೆ. ಸೊ ಇವಾಗ ನೀವ್ ಹೋಗಿ ಎಷ್ಟೇ ಅವ್ರಿಗೆ ಆಫರ್ ಮಾಡಿದ್ರು, ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ರು, ಎಷ್ಟೇ ಅವ್ರ ಅಟೆನ್ಷನ್ ಸಿಗ್ಲಿ ಅಂತ ಹೋದ್ರು, ಅವ್ರ ಫೋಕಸ್ 100% ನಿಮಗೆ ಕೊಡಲ್ಲ. ನೀವು ಬರ್ತೀರಾ, ಇರಿ ಪರವಾಗಿಲ್ಲ, ನನ್ನ ಜೊತೆ ಇದೆ, ನೀವು ಇರಿ ಜೊತೆಯಲ್ಲಿ, ತೊಂದರೆ ಇಲ್ಲ ಅಂತಾರೆ. ಸೊ ಮೇ ಬಿ ನೀವು ಇವ್ರ ಬಗ್ಗೆ ಏನು ಥಾಟ್ ಇಟ್ಕೊಂಡಿದ್ದೀರಾ, ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ, ಮೇ ಬಿ ದಿಸ್ ಇಸ್ ಹೈ ಟೈಮ್ ಟು ಚೇಂಜ್ ಇಟ್. ಏನು ಅವ್ರ ಬಗ್ಗೆ ಏನು ಒಪಿನಿಯನ್ ಇಟ್ಕೊಂಡಿದ್ದೀರಾ, ದಿಸ್ ಇಸ್ ಹೈ ಟೈಮ್ ಅದನ್ನ, ಅವ್ರ ಮೇಲಿರೋ ಒಪಿನಿಯನ್ ಚೇಂಜ್ ಮಾಡ್ಕೋಬೇಕು. ಅವ್ರ ಮೇಲಿರೋ ಎಕ್ಸ್ಪೆಕ್ಟೇಷನ್ಸ್, ಅವರಿಂದ ಇರೋ ಎಕ್ಸ್ಪೆಕ್ಟೇಷನ್ಸ್ ಅಟ್ಲೀಸ್ಟ್ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ಗ್ರೂಪ್ 2, ರೈಟ್? ಎಸ್, ಇದಾಗಿತ್ತು ಗ್ರೂಪ್ 2 ಅವರೇ ನಿಮ್ಮ ರೀಡಿಂಗ್, ಅವರ ಒಂದು ಫೀಲಿಂಗ್ಸ್ ಬಗ್ಗೆ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ವಾಲ್ವ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. I love you all. Bye bye.